ಎಲ್ಲರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸ್ನಲ್ಲಿ, ಇವತ್ತಿನ ತರಗತಿಯಲ್ಲಿ ನಾವು 2ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಪಾಠ 6 ಸಂತೆ ಈ ಪಾಠವನ್ನ ಮಾಡ್ತಾ ಇದ್ದೀವಿ. ಪಾಠ 6 ಸಂತೆ. ಇಲ್ಲಿ ಪಾಠಪೂರ್ವ ಚಟುವಟಿಕೆ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತೀರಾ. ಹಿಯರ್ ದ ಟ್ಯಾಬ್ಯುಲರ್ ಇಸ್ ಗಿವನ್ ಟು ರೈಟ್ ಸಮ್ ಆಫ್ ದ things that you use at home, and here in second ಎರಡನೇದಾಗಿ ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಬರೆಯಿರಿ. here we have to write some of the flower names. ಈ ಪಾಠ ಆದ್ಮೇಲೆ ಐ ಥಿಂಕ್ ನೀವು ಇದನ್ನ ನೀವೇ ಬರೀತೀರಾ. after doing this lesson you will be able to write it yourself. Okay, so let's start with the lesson. You can see the picture here. So in this picture you can clearly see that this is a market. Sante means market. Okay, let's start with the lesson. ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ. ಅಂದು ಶನಿವಾರ means that day it was Saturday, and madhyana means afternoon. Afternoon it was holiday for school. ರಜೆ means holiday, ಶಾಲೆಗೆ means school. So ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ. So that is Saturday and it is holiday afternoon. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. So these Anita, John, Rashid and Kumar, four of them went to see their village market. ತಮ್ಮೂರಿನ ಸಂತೆ means market. ನೋಡಲು ಹೊರಟರು means went. ನೋಡಲು to see. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು. ಸೊ ಅನಿತಾಳ ಚಿಕ್ಕಪ್ಪ means uncle. So Anita's uncle was there with them, which made them happy. ಸಂತೋಷವೆನಿಸಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. means there was market. Okay, ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಊರಂಚಿನ ಮೈದಾನ means in a big ground. What used to happen in villages, in one of the big ground, all the farmers used to come and sell their groceries, vegetables and flowers. So here they are telling that ಊರಂಚಿನ ಮೈದಾನ. So there is a big ground in out of the village, or yes. So there is ಸಂತೆ ನೆರೆದಿತ್ತು. there is a market. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. of course market means there will be a lots of noise. ಸದ್ದು ಗದ್ದಲ noise ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. so they are very much eager to get into the market. ನುಗ್ಗುವ ಆತುರ, get into the market. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, but Anita's uncle just hold them in front of the market and said, what did he say? ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ. don't just scatter in hurry. ಚದುರಿ ಹೋಗಬೇಡಿ. in market there is a chance to miss, right? So that is why Anita's uncle is telling, don't be in hurry. don't scatter in a hurry. ನನ್ನ ಜೊತೆಯಲ್ಲಿ ಬನ್ನಿ. ನನ್ನ ಜೊತೆ, come with me. ಸಂತೆಯಲ್ಲಿ ಸುತ್ತಿಸುವೆ. I'll take you to the market ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು means they are all agree with Anita's ಚಿಕ್ಕಪ್ಪ, Anita's uncle, and they went into the market.
ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ದಿನಸಿ ಅಂಗಡಿಗಳು ಮೀನ್ಸ್ ಗ್ರೋಸರೀಸ್ ಶಾಪ್. ದೇರ್ ವರ್ ಸೋ ಮೆನಿ ಗ್ರೋಸರೀಸ್ ಶಾಪ್ಸ್. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. So you can see here heap of some grains, right? So here akki means rice, jola means jowar, ragi means finger millet, togari means tur dal, kadale means it is Bengal gram. ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಧಾನ್ಯಗಳು ಮೀನ್ಸ್ grains, ರಾಶಿ means heap. You can see the heap here. Heap. So there are grains heap in one side. ಇನ್ನೊಂದು ಬದಿಯಲ್ಲಿ one more side ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಸೊ one more side there is coconut. ಎಳನೀರು means tender coconut. ಕೊಬ್ಬರಿ means dry coconut ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ನೆಕ್ಸ್ಟ್ ಲೈನ್ there is ಈರುಳ್ಳಿ, ಬೆಳ್ಳುಳ್ಳಿ, ಗುಡ್ಡೆಗಳಿವೆ. ಸೊ in next line there are onions and garlics. ಈರುಳ್ಳಿ means onion, ಬೆಳ್ಳುಳ್ಳಿ means garlics. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ. ನೆಕ್ಸ್ಟ್ ಟು ದ್ಯಾಟ್ ದೇರ್ ಇಸ್ ಮೆಣಸಿನಕಾಯಿ, ಚಿಲ್ಲೀಸ್. ಮರದ ಬುಡದಲ್ಲಿ ವಿಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮರದ ಬುಡದಲ್ಲಿ ಮೀನ್ಸ್ ಅಂಡರ್ ದ ಟ್ರೀ ದೇರ್ ಆರ್ ವಿಳೆದೆಲೆ. ವಿಳೆದೆಲೆ ಮೀನ್ಸ್ ಬಿಟಲ್ ಲೀವ್ಸ್, ಬಾಳೆ ಎಲೆ ಬನಾನಾ ಲೀವ್ಸ್ ಅಂಡ್ ಅಡಿಕೆ ಬೀಟಲ್ ನಟ್ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮ್ಯಾಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಸೊ ಇಫ್ ಯು ಗೋ ಅಹೆಡ್ ದೇರ್ ಯು ಕ್ಯಾನ್ ಸಿ ಮೋರ್ ವೆಜಿಟೇಬಲ್ಸ್. ಬದನೆ ಮೀನ್ಸ್ ಬ್ರಿಂಜಾಲ್, ಸೌತೆ means cucumber, ಬೆಂಡೆಕಾಯಿ lady's finger, ತೊಂಡೆಕಾಯಿ this is ivy gourd means there are small cucumbers you can see, small cucumber kind of things, they are called ivy gourd. and tomato ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಮೆನಿ ವೆಜಿಟೇಬಲ್ಸ್, ತರಕಾರಿ ವೆಜಿಟೇಬಲ್ಸ್ ಆರ್ ದೇರ್. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಸೊಪ್ಪು ಮೀನ್ಸ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್. ಓಕೆ, ಲೀಫಿ ವೆಜಿಟೇಬಲ್ಸ್. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಸೊ ನೆಕ್ಸ್ಟ್ ಟು ದ್ಯಾಟ್ ದೇರ್ ಆರ್ ಲೀಫಿ ವೆಜಿಟೇಬಲ್ಸ್ ದೇ ಆರ್ ಸೆಲ್ಲಿಂಗ್. ದೆನ್ here is the conversation between all of them. now we will see the conversation. ಇವಾಗ ಅವರ ನಡುವೆ ಆಗಿರುವ ಸಂಭಾಷಣೆಯನ್ನು ಇಲ್ಲಿ ಕೇಳಬಹುದು. ಫಸ್ಟ್ ಅನಿತಾ ಸೇಸ್, ಓಹೋ ಅಲ್ಲಿ ನೋಡಿ ಘಮಿಘಮಿಸುವ ಹೂವುಗಳು, ಘಮಘಮಿಸುವ ಹೂವುಗಳು. ಓಹೋ, see there, look there, there are so many aromatic flowers. ಘಮಘಮಿಸುವ aromatic ಹೂಗಳು, flowers. ಚಿಕ್ಕಪ್ಪ, then ಚಿಕ್ಕಪ್ಪ says that ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಬಿಸಿಲಿಗೆ ಬಾಡದಿರಲಿ means they should not dry in the sun, that is why they have kept in the shade, ನೆರಳಿನಲ್ಲಿ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿವೆ. ಸೊ here are some flower names. ಸೇವಂತಿ, if you know ಸೇವಂತಿ flower, that is that we use for puja and all, the name is chrysanthus. ಸೇವಂತಿ. ಮಲ್ಲಿಗೆ means jasmine. Kanakambara is a kind of small peach color flowers. Some people will say aboli also, and that is firecracker flower. And if you take its scientific name, that is chrysanthemum. That is Kanakambara. Then gulabi is rose. ಚೆಂಡು is marigold. ಹೂಗಳಿವೆ, flowers are there. Then John says, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಸೊ ಇಲ್ಲಿಗೆ ಇವೆಲ್ಲವನ್ನು, ಇಲ್ಲಿಗೆ ಮೀನ್ಸ್ ಹಿಯರ್, ಇವೆಲ್ಲವನ್ನು ಆಲ್ ಆಫ್ ದೀಸ್ ಎಲ್ಲಿಂದ ತರುತ್ತಾರೆ? ವೇರ್ ಡು ದೇ ಗೆಟ್ ಆಲ್ ದೀಸ್ ಫ್ರಾಮ್? ಜಾನ್ is asking. Then ಚಿಕ್ಕಪ್ಪ says, ಇವೆಲ್ಲವನ್ನು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ. ಚಿಕ್ಕಪ್ಪ is telling, uncle is telling that these all grown from the farmers in their fields, in the farm. They grow these all in the farm. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. They get all that from the farm and here they will sell it. ಮಾರುತ್ತಾರೆ. Then Rashid.
Rashid speaks. ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ ಏಕೆ? Then Rashid asks, there are so many people walking with kai chila, handbag, chila, it's a bag, butti means a big tub to carry all the groceries what we take. We need something, right, to get all the groceries. So Rashid is asking that why they are walking with all these bags and tubs. Then ಚಿಕ್ಕಪ್ಪ says, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. So they came here to get all the groceries whatever they want. Kumar. Then Kumar speaks, ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? Kumar is asking, here do we get all the things whatever we want? Kumar is asking. Then ಚಿಕ್ಕಪ್ಪ, ಹೌದು ಬನ್ನಿ, ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ್ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕತ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ದೆನ್ ಚಿಕ್ಕಪ್ಪ ಸೇಸ್, ಎಸ್ ಹೌದು, ಎಸ್ ಬನ್ನಿ, ಕಮ್ ಹಿಯರ್. ಈ ಅಂಗಡಿಯಲ್ಲಿ ಇನ್ ದಿಸ್ ಶಾಪ್ ವಿ ಗೆಟ್ ರವೆ ಮೀನ್ಸ್ ಸೆಮೋಲಿನಾ, ಗೋಧಿ ವೀಟ್, ಬೇಳೆ ಮೀನ್ಸ್ ದಾಲ್, ಸಾಂಬಾರ್ ಪದಾರ್ಥಗಳು ಮೀನ್ಸ್ ವಾಟ್ ಎವರ್ ವಿ ನೀಡ್ ಟು ಪ್ರಿಪೇರ್ ಸಾಂಬಾರ್, ಅರಿಶಿನ ಮೀನ್ಸ್ ಟರ್ಮರಿಕ್, ಕುಂಕುಮ ಮೀನ್ಸ್ ವರ್ಮಿಲಿಯಾನ್ ಸಿಂಧೂರ್, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕತ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ಸೊ ಹಿ ಈಸ್ ಟೆಲ್ಲಿಂಗ್ ವಿ ಗೆಟ್ ಆಲ್ ದೀಸ್ ಥಿಂಗ್ಸ್ ಇನ್ ದಿಸ್ ಶಾಪ್. ದೆನ್ ಕುಮಾರ್, ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ದೆನ್ ಕುಮಾರ್ ಸೇಸ್, see here, my sister uses all this ribbon, we tie that for hairs. So ribbon, bale, sara, powderಗಳು ಇವೆ. He is telling that whatever my sister uses like ribbon, bangles, necklace and powder, talcum powder also we get here. He is telling that. Then ಚಿಕ್ಕಪ್ಪ, ಹೌದು, ಎಸ್, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ದೆನ್ ಚಿಕ್ಕಪ್ಪ ಇಸ್ ಟೆಲ್ಲಿಂಗ್, ಎಸ್, ಲುಕ್ ಅಟ್ ದಿಸ್ ನೆಕ್ಸ್ಟ್ ಶಾಪ್, ಪಕ್ಕದ ಅಂಗಡಿ, ಅಲ್ಲಿ ದೇರ್ ವಿ ಗೆಟ್ ಆಲ್ ಟೈಪ್, ಎಲ್ಲಾ ಬಗೆಯ, ಆಲ್ ಟೈಪ್ ಸಿದ್ಧವಾದ ರೆಡಿಮೇಡ್ ಉಡುಪುಗಳು ಸಿಗುತ್ತವೆ. ಉಡುಪುಗಳು ಮೀನ್ಸ್ ಡ್ರೆಸ್, ಆಲ್ ರೆಡಿಮೇಡ್ ಡ್ರೆಸ್ಸಸ್ ವಿ ಗೆಟ್. ದೆನ್ ಅನಿತಾ, ಅಬ್ಬಾ ಸಂತೆಯಲ್ಲಿ ಎಷ್ಟೆಲ್ಲಾ ಅಂಗಡಿಗಳು. ದೆನ್ ಶಿ ಇಸ್ ಟೆಲ್ಲಿಂಗ್, ದೇರ್ ಆರ್ ಸೋ ಮೆನಿ ಶಾಪ್ಸ್ ಇನ್ ದ ಮಾರ್ಕೆಟ್. ದೆನ್ ಚಿಕ್ಕಪ್ಪ ಸೇಸ್, ಅಲ್ಲಿ ನೋಡಿ, ಲುಕ್ ದೇರ್, ನೋಡಿ, ಲುಕ್, ಅಲ್ಲಿ, ದೇರ್, ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕೂಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, these all are gardening instruments. Okay, guddali means it is a small hoe and hare is a digging bar, pikasi is pickaxe, kula is also one of the gardening tool only. Kudugolu means sickle. Okay, so these all are gardening tools. That also we will get here. Chikkappa is telling. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು means instruments. Okay, you can say tool also. So these all the tools, farmers need all these tools, he is telling. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಸುತ್ತಮುತ್ತಲಿನ ಹಳ್ಳಿಯ ಜನರು means surrounding the whatever surrounded villages are there, all the people come here and they take whatever they want. Then John, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು? Then John asks that ಅಲ್ಲಿ
They are repairing something there. What is that? He is asking. Then ಚಿಕ್ಕಪ್ಪ ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಸೊ ಚಿಕ್ಕಪ್ಪ ಟೆಲ್ಸ್ ಅಲ್ಲಿ ಹಾಳಾಗಿರುವ ಬೀಗ ಮೀನ್ಸ್ ಲಾಕ್, ಕೊಡೆ ಮೀನ್ಸ್ ಅಂಬ್ರೆಲಾ. ಸೊ ದೇ ಆರ್ ರಿಪೇರಿಂಗ್ ಬೀಗ ಆ್ಯಂಡ್ ಕೊಡೆ, ಲಾಕ್ ಆ್ಯಂಡ್ ಅಂಬ್ರೆಲಾ ರಿಪೇರಿ ಮಾಡುತ್ತಿದ್ದಾರೆ. ಅನಿತಾ, ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ದೆನ್ ಅನಿತಾ ಆಸ್ಕ್, ಚಿಕ್ಕಪ್ಪ ಆ ಮೂಲೆಯಲ್ಲಿ ಇನ್ ದ್ಯಾಟ್ ಕಾರ್ನರ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್, ನಡೆಯುತ್ತಿರುವಂತಿದೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ದೆನ್ ಚಿಕ್ಕಪ್ಪ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಅಲ್ಲಿ ಹಗಲು ವೇಷ ಆಟ, ಹಗಲು ವೇಷ ಮೀನ್ಸ್ ಇಟ್ ಈಸ್ ಅ ಕೈಂಡ್ ಆಫ್ ಫೋಕ್ art, okay, an art form that defines culture. Okay, in the some markets, in some village market, people will come with the different arts and they show their art there. It is a folk art. So that is going on, Chikkappa says. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು ಆಟಗಳಂತಹ ಮನೋರಂಜನೆಗಳೂ ಇಲ್ಲಿ ನಡೆಯುತ್ತವೆ. ಸೊ ಚಿಕ್ಕಪ್ಪ is telling that ಸಂತೆ, market is not only a ವ್ಯಾಪಾರ ಮಾಡುವ ಸ್ಥಳ ಅಲ್ಲ. ಇಟ್ಸ್ ನಾಟ್ ಓನ್ಲಿ ದ್ಯಾಟ್ ವಿ ಗೆಟ್ ಗ್ರೋಸರೀಸ್ ಹಿಯರ್. ವ್ಯಾಪಾರ ಮಾಡುವ ಸ್ಥಳ ಅಲ್ಲ. Here some of the activities also takes place like singing, ಆಟಗಳಂತಹ ಹಗಲು ವೇಷ, ಮನೋರಂಜನೆ, some entertainment things also happens here. Then Kumar says, ನಾವು ಆ ಆಟವನ್ನು ನೋಡೋಣವೇ? Then he asks, shall we also go and see that? Then ಎಲ್ಲರೂ ಹಗಲು ವೇಷದ ಆಟವನ್ನು ನೋಡೋರು. So all went to see that ಹಗಲು ವೇಷ, some entertainment program. They see that. Then ಚಿಕ್ಕಪ್ಪ, ಬನ್ನಿ ಇಲ್ಲಿ ಸೇಬು, ಕಿತ್ತಳೆ, ಮೋಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. So come here. Here there are some fruits. Sebu means apple, kittale orange, mosambi means mosambi, papayi ಬಾಳೆಹಣ್ಣು means banana ಇಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಹಣ್ಣು ಕೊಡಿಸುವೆ. I will take fruits for you all. Then all of them ate ಬಾಳೆಹಣ್ಣು, banana. ಎಲ್ಲರೂ ಬಾಳೆಹಣ್ಣು ತಿನ್ನುವರು. All of them ate ಬಾಳೆಹಣ್ಣು. All of them ate bananas. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. Then what did Kumara do? Kumara just threw that banana peeling on the road itself. Then Rashid says, ಕುಮಾರ್ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. Rashid is telling to Kumar that ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಸಿಪ್ಪೆ means peeling, ದಾರಿ means on the road, ಎಸೆಯಬಾರದು means should not throw. So you should not throw the banana peeling on the road. Rashid says that. Then Anita, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. Anita says, in ಶಾಲೆ ಹಾಗೂ ಮನೆಯಲ್ಲಿ, in the school and in the house we have dustbins to throw all the waste things. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? But in this market where we have to put the waste? She is asking. ಚಿಕ್ಕಪ್ಪ, then ಚಿಕ್ಕಪ್ಪ says, ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ. Here also there are ಕಸದ ತೊಟ್ಟಿ, there are dustbins, there are waste bins. ಅಲ್ಲಿ ನೋಡಿ, look there, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. Put peelings in that bin, he is telling. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. So all of them threw the banana peeling in the ಕಸದ ತೊಟ್ಟಿ, in the dustbin, and they went home happily. Okay, so this is the end of the lesson. Here they have given many words. I will read out once all these words. Okay, ಸಂತೆ, ವಿಳೆದೆಲೆ, ಮೆಣಸಿನಕಾಯಿ, ಅಕ್ಕಿ, ಸಲಕರಣೆ, ಗದ್ದಲ, ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ, ಅಂಗಡಿ,
ಕಡಲೆ, ಕಸದ ತೊಟ್ಟಿ, ಜೋಳ, ವ್ಯಾಪಾರ, ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ, ಬೆಳ್ಳುಳ್ಳಿ, ಹಾರೆ. I have given meanings for all these words while explaining the lesson. Okay, so you have to complete this activity as well. It's very easy and there are some question answers also. Go through the video 1 or 2 times or 3 times. You will get to know all the question answers from this lesson. Okay. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದೊಂದಿಗೆ ಭೇಟಿಯಾಗೋಣ. ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್ ವಿತ್ ಅ ನ್ಯೂ ಲೆಸನ್. ಎಲ್ಲರಿಗೂ ನಮಸ್ಕಾರ.